ರೈತರು ಮೇವು ಸಂಗ್ರಹ ಮಾಡಿರುತ್ತಾರೆ ಎನ್ನುವುದು ಸಮರ್ಪಕ ಉತ್ತರವಲ್ಲ. ನೀವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಬೇಕು, ಕುಳಿತಲ್ಲೇ ಹೇಳೋದಲ್ಲ. ಪಶುಸಂಗೋಪನೆ ಇಲಾಖೆಯದು ಇಡೀ ರಾಜ್ಯದಲ್ಲಿ ಇದೇ ರೀತಿ ಸಮಸ್ಯೆ ಎಂದು ಲಕ್ಷ್ಮಣ್ ಸವದಿ ಹೇಳಿದರು. ಹೊನ್ನಾವರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದ ಪ್ರಕೃತಿ ವಿಕೋಪ ನಿರ್ವಹಣೆಗೆ ಸಂಬಂಧಿಸಿದಂತೆ ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ತಾಲೂಕುಗಳ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಜಿಲ್ಲೆಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟ ಸಮಸ್ಯೆಗಳ ಕುರಿತು ಚರ್ಚಿಸಲು ಬೆಂಗಳೂರಿನಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ವಿಶೇಷ ಸಭೆ ನಡೆಸುತ್ತೇನೆ ಎಂದರು. ಅದು ಕವರ್ಡ್ ಕಂಡಕ್ಟರ್ ಅಂತ ಹೇಳಿ ಅದು ನಾವು ಇಟ್ಕೊಳ್ಳೋದು ಸರ್. ಈ ವರ್ಷ ಅದನ್ನ ತಗೊಳ್ತೀವಿ ಸರ್. ಟೌನಲ್ಲಿ ಮಾತ್ರ ಸರ್ 42 ಕಿಲೋಮೀಟರ್ ಬಂದಿದೆ ಸರ್. ಅಂದರೆ ಅದು ಕೊಟ್ಟಿದ್ದಾರೆ ಸರ್. ಬಟ್ ಬಜೆಟ್ ಅನ್ನು 3 ತಾಲೂಕು ಸೇರಿ ಒಟ್ಟಿಗೆ ಕಳಿಸಿದ್ದೀವಿ. ಅದು ಈಗ ಬಂದ ತಕ್ಷಣ ಮಾಡ್ತೀವಿ ಸರ್. ಮೆಟೀರಿಯಲ್ ಫಸ್ಟೇ ಬಂದ್ಬಿಟ್ಟಿದೆ. ಬಜೆಟ್ ಈಗ ಎಲ್ಲಿ ರೀಕನೆಕ್ಟಿಂಗ್ ಈಗ ಬಜೆಟ್ ಇನ್ನೂ ಬಂದಿಲ್ಲ ಸರ್. ಬಂದ ತಕ್ಷಣ 3 ತಗೋಬೇಕು ಸರ್. ಎಷ್ಟು ಕಿಲೋಮೀಟರ್ ಕೇಬಲ್ ಬಂದಿದೆ? 42 ಕಿಲೋಮೀಟರ್ ಕೇಬಲ್ ಬಂದಿದೆ ಸರ್. 42 ಕಿಲೋಮೀಟರ್ ಬಂದಿದೆ ಅಷ್ಟೇ. ಹಾಂ ಸರ್. ಎರಡು ಸಿಟಿ ನಮ್ಮದು 3 ತಾಲೂಕು ಇಟ್ಕೊಡ್ತೀವಿ ಸರ್. ಭಟ್ಕಳ, ಹೊನ್ನಾವರ, ಕುಮಟಾ. ಭಟ್ಕಳ ಬಂದಿದೆ ಸರ್. ಅಂದರೆ ಅದು 200 ಕಿಲೋಮೀಟರ್ ನಮ್ಮ ಸಕ್ಕರೆಗೆ ನಮ್ಮ ಜಿಲ್ಲೆಗೆ ಬಂದಿತ್ತು ಸರ್. ಮೋಸ್ಟ್ಲಿ ನೀವು ಪ್ರಪೋಸಲ್ ಸರಿಯಾಗಿ ಕಳಿಸಿಲ್ಲ. ಇಲ್ಲ ಸರ್. ಭಟ್ಕಳದಲ್ಲಿ ಏನಾಗಿದೆ, ನ್ಯಾಷನಲ್ ಹೈವೇ ವರ್ಕ್ ಆದಾಗ ನಾವು ಅಲಾಂಗ್ ದಿ ರೋಡ್ ಎಲ್ಲ ರಿಪ್ಲೇಸ್ ಮಾಡಿದ್ವಿ ಸರ್. ಒಳಗಡೆ ಇಂಟೀರಿಯರ್ ಏನಿದೆ ಅದು ಮಾತ್ರ ರಿಪ್ಲೇಸ್ ಪ್ರಪೋಸಲ್ ಮಾಡಿದ್ವಿ ಸರ್. ಅಂದರೆ ಮಾರ್ಕೆಟ್ ಏರಿಯಾದಲ್ಲಿ ಒಳಗಡೆ ಕೆಲಸ ಮಾಡಿ ಸರ್. ಓಲ್ಡ್ ಕಂಡಕ್ಟರ್ ಎಷ್ಟು ಕಿಲೋಮೀಟರ್ ಇದೆ? ಎಸ್ ಸರ್. ರಿಪ್ಲೇಸ್ ಮಾಡಿದ್ದು ಎಷ್ಟು? ಎಸ್ ಸರ್. ಆಮೇಲೆ ನೀವು ಪ್ಲಾನ್ ಕಳಿಸಿದ್ದು ಎಷ್ಟು ಸರ್? ನಗರ ಪ್ರದೇಶದಲ್ಲಿ ಎಸ್ ಸರ್. ಕಂಡಕ್ಟರ್ ಚೇಂಜ್ ಮಾಡಿಕೊಂಡು ಕೇಬಲ್ಗಳು ಹಾಕ್ತಕ್ಕಂಥ ಪ್ರಪೋಸಲ್ ಎಷ್ಟು ಕಳಿಸಿದ್ರಿ? ಅದ್ರ ಡೀಟೇಲ್ಸ್ ಒಂದು ರಿಪೋರ್ಟ್ ಕೊಡಿ. ಎಸ್ ಸರ್. ನಾನು ಇಸ್ಲಾಂ ಎಸ್ ಕಂಡಕ್ಟರ್ ಬಂದಿದೆ ಸರ್. ವರ್ಕ್ ಎಕ್ಸಿಕ್ಯೂಟ್ ಮಾಡಿಸ್ಬೇಕಷ್ಟೇ. ಸ್ವಲ್ಪ ಬಜೆಟ್ ತರಿಸ್ಕೊಂಡು ವರ್ಕ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಿ. ಎರಡು ಥರ ಅಂದರೆ ನಾವು ಮಟೀರಿಯಲ್ಗೂ ರಿಕ್ವೈರ್ಮೆಂಟ್ ಕಳಿಸಿದ್ವಿ ಸರ್. ವರ್ಕ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಬಜೆಟ್ನು ಕೇಳಿದ್ವಿ. ಮಟೀರಿಯಲ್ ಬಂದ್ಬಿಡ್ತು ಸರ್. ವರ್ಕ್ ಎಕ್ಸಿಕ್ಯೂಷನ್ ಮಾಡಿದ್ರೆ ಬಜೆಟ್ ಇನ್ನೂ ಬಂದಿಲ್ಲ ಸರ್. ತರಿಸ್ಬೋದು ಸರ್. ಡೀಟೇಲ್ಸ್ ಕೊಟ್ಬಿಡು. ಎಸ್ ಸರ್. ಎಸ್ ಸರ್. ಮಂತ್ರಿ ಮಂಡಳ ಆದ್ಮೇಲೆ ಎಲ್ಲ ಸಚಿವರಿಗೆ ಮುಖ್ಯಮಂತ್ರಿಗಳು ಒಂದು ಸಂದೇಶವನ್ನು ಕೊಟ್ಟು ಪ್ರತಿಯೊಂದು ಜಿಲ್ಲೆಗೆ ಹೋಗಬೇಕು, ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು. ಆ ಮಾಹಿತಿಯನ್ನ ತಗೊಂಡು ಸರ್ಕಾರಕ್ಕೆ ಕೊಟ್ಟ ಮೇಲೆ ತುರ್ತಾಗಿ ಏನು ಕ್ರಮ ತಗೋಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಗಳು ನನ್ನನ್ನ ಕಾರವಾರ ಜಿಲ್ಲೆಗೆ ಕಳಿಸಿದ್ದಾರೆ. ನಿಮ್ಮ ಬೆಳಗಿನ ಒಂದು ಸಭೆ ಆಗಿದೆ. ಅನೇಕ ಕಡೆ ನಾನು ವಿಸಿಟ್ ಮಾಡಿದ್ದೀನಿ. ಇನ್ನು ನಾಳೆ ಒಂದು ದಿವಸ ಪೂರ್ತಿ 6 ಕ್ಷೇತ್ರದಲ್ಲಿನೂ ಕೂಡ ವಿಸಿಟ್ ಮಾಡ್ತೀನಿ. 6 ಕ್ಷೇತ್ರದಲ್ಲಿರ್ತಕ್ಕಂಥ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಇವೆರಡೂ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ವರದಿಯನ್ನು ಕೊಟ್ಕೊಂಡು ನಾಡದ್ದು ನಮ್ಮ ಡಿ ಸಿ ಅವರು, ನಮ್ಮ ಜಿಲ್ಲಾ ಪಂಚಾಯತಿಯ ಇಒ ಅವರು ಒಟ್ಟಿಗೆ ಸೇರಿಕೊಂಡು ಒಂದು ಪ್ರಸ್ತಾವನೆಯನ್ನು ನನಗೆ ಕೊಟ್ಟು ಕಳಿಸ್ತಾರೆ. ಅದನ್ನು ತಕ್ಷಣಕ್ಕೆ ಸರ್ಕಾರದಲ್ಲಿ ಕೊಟ್ಟು ಸಂಬಂಧಪಟ್ಟಂತ ಸಚಿವರ ಜೊತೆಗೆ ಸಮಾಲೋಚನೆ ಮಾಡಿ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ನಾಳೆಗೂ ಕೂಡ 3 ಕ್ಷೇತ್ರದಲ್ಲಿ ನಾನು ಹೋರಾಟ ಮಾಡ್ತೀನಿ. ಅಷ್ಟರೊಳಗಾಗಿ ನಿಮ್ಗೆ ಏನಾದ್ರು ಮತ್ತು ಹೊಸದು ಏನಾದರೂ ಪ್ರಾಬ್ಲಮ್ಗಳು ಬಂದಿದ್ರೆ, ಹೊಸ ಸಮಸ್ಯೆಗಳು ಬಂದಿದ್ರೆ ನೇರವಾಗಿ ನನ್ನ ಜೊತೆ ನೀವು ಸಂಪರ್ಕ ಮಾಡಿ. ನನ್ನ ನಂಬರ್ ಬೇಕಾದರೆ ನಿಮಗೆ ಎಲ್ಲರಿಗೂ ಹೇಳ್ಬಿಡ್ತೀನಿ. 9972935721 ಈ ನಂಬರ್ಗೆ ಅನಾವಶ್ಯಕವಾಗಿ ಫೋನ್ ಮಾಡಬೇಡಿ. ಆರಾಮಿದ್ರೇನೋ, ಊಟ ಆಯ್ತೇನೋ, ಮತ್ತೆ ಯಾವಾಗ ಬರ್ತೀರಿ, ಗಡಿಯಲ್ಲಿ ಆಗಿದ್ದಾರೆ, ನೀವು ಸೌಖ್ಯವಾಗಿದ್ದೀರಿ, ನಿಮಗೆ ಇಲಾಖೆ ಯಾವಾಗ ಕೊಟ್ಟರು, ನಿಮ್ಮ ಕಚೇರಿಯಲ್ಲಿ ಇದಲ್ಲ. ನಿಮ್ಮ ತಾಲೂಕಿಗೆ, ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತ್ರ ನನಗೆ ಆ ಫೋನ್ ಮುಖಾಂತರ ತಿಳಿಸುವಂಥ ಕೆಲಸ ಮಾಡಬೇಕು. ನಾನು ಇಷ್ಟ ಹೇಳ್ಕೊತೀನಿ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಜಾಗೃತರಾಗಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ತರಲಿಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳನ್ನು ನೀವೆಲ್ಲರೂ ಮಾಡ್ರಿ ಅಂತ ಹೇಳಿ ನಾನು ಸರ್ಕಾರದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಕೋರಿಕೆ ಮಾಡ್ತೀನಿ. ನಮಸ್ಕಾರ. ಜೈ ಹಿಂದ್. ಎಂಟೈರ್ ಸ್ಟೇಟಲ್ಲಿ ಈ ಡಿಪಾರ್ಟ್ಮೆಂಟ್ ಹೇಳೋದು ಒಂದೇ ಹೇಳ್ತಿರ್ತಾರೆ. ಯಾವುದೋ ರೈತರ ಹೊಲದಲ್ಲಿ ಬೆಳೆ ಇರುತ್ತೆ, ಅದನ್ನ ಲೆಕ್ಕ ಹಾಕೊಂಡು ಇಲ್ಲಿ ಸ್ಟಾಕ್ ಇದೆ, ಇಲ್ಲೇ ಒಂದು ಕಡೆ ಏನೋ ಬಿತ್ತಿಗೆ ಮಾಡಿರ್ತಾನೆ, ಎಷ್ಟು ದಿವಸಕ್ಕೆ ಅದು ಬರುತ್ತೆ, ಅದು ನಮಗೆ ನಿಮ್ದಲ್ಲ. ನಾಳೆ ಅವ್ರು ಕುಡ್ದಿದ್ರೆ ನನ್ನ ಹೊಲದಲ್ಲಿ 10 ಎಕರೆ ಬೆಳೆ ಇದೆ, ನಿಮ್ಮ ಲೆಕ್ಕದಲ್ಲಿ ಇದೆ, ಅದು ಅದನ್ನು ಮಾಡಲ್ಲ. ಇಕ್ವೇಷನ್ ಮಾಡ್ತಾರೆ. ಇದು ಉತ್ತರ ಅಲ್ಲ. ಇದು
ನೀವು ಬರ ಬಿದ್ದಂಥ ಸಂದರ್ಭದಲ್ಲಿ ದನಕರುಗಳಿಗೆ ಎಲ್ಲಿಯಾದರೂ ನೀವು ಈ ಡ್ರೈ ಸಿಗ್ತಕ್ಕಂಥದ್ದು ನಿಮ್ಮಲ್ಲಿ ಸಿಗುತ್ತಲ್ಲ ಬೇರೆ ಸಿಗುತ್ತೆ ಅದನ್ನು ಐಡೆಂಟಿಫೈ ಮಾಡಿ ಇಟ್ಕೊಂಡಿದ್ದೀರಿ ಸರ್. ಲಾರಿಯಿಂದ ಕೊಂಡು ತಂದು ಬರಬೇಕಾಗತ್ತೆ. ಹೌದು. ಬರ ನಿರ್ವಹಣೆ ಆಗಿರ್ತಕ್ಕಂಥದ್ದು ನಿಮ್ಗೆ ಏನಾದ್ರು ಅನುಭವ ಇದೆಯಾ? ಇಲ್ಲ, ಪ್ರಾಕ್ಟೀಸ್ ಇದೆಯಾ? ತಾಲೂಕಲ್ಲಿ ಆಗಿಲ್ಲ. ಇವು ಈ ಥರ ಉತ್ತರ ಅಲ್ಲ. ಅದು ಎಲ್ಲೋ ಯಾರೋ ನಡೆದಿದ್ದು ಅದು ಅಲ್ಲಿದೆ ಇಷ್ಟಿದೆ ಅಂತಕ್ಕಂಥದ್ದು ಹೇಳ್ತಕ್ಕಂಥ ತಕ್ಷಣಕ್ಕೆ ಯಾವಾಗ ನಿಮಗೆ ಬೇಕು ಅನ್ನೋದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಟೈಮ್ ಬಾಂಡ್ ಫಿಕ್ಸ್ ಇಟ್ಕೋಬೇಕು. ಇಷ್ಟು ದಿವಸ ತನಕ ತಮ್ಮಷ್ಟು ತಾವು ನಡೆಯುತ್ತೆ, ಇಷ್ಟು ಹೋದ್ಮೇಲೆ ಅದು ಮುಗಿದು ಹೋಗುತ್ತೆ. ಅದ್ರ ನಂತರ ನಾವು ಎಲ್ಲಿಂದ ಪರ್ಚೇಸ್ ಮಾಡಬೇಕು, ಎಲ್ಲಿ ಪೌಡರ್ ಸಿಗುತ್ತೆ, ಡ್ರೈ ಪೌಡರ್ ಸಿಗುತ್ತಲ್ಲ, ಹತ್ತು ಹುಲ್ಲ ಇರ್ಬೋದು, ಜೋಳದ ಹುಲ್ಲ ಇರ್ಬೋದು, ಯಾವ್ದಾವ್ದು ಇರ್ತಾರಲ್ಲ, ಅದನ್ನ ನೀವು ಐಡೆಂಟಿಫೈ ಮಾಡ್ಕೊಂಡಿರ್ತಕ್ಕಂಥ. ಹೊನ್ನಾವರ ಕುಮಟಾ ಭಟ್ಕಳ ಪಟ್ಟಣ ಪಂಚಾಯತ್ಗೆ ಓರ್ವರೇ ಇಂಜಿನಿಯರ್ ಇರುವ ಬಗ್ಗೆ ಮಾಹಿತಿ ಪಡೆದ ಸಚಿವರು ಜಿಲ್ಲಾಧಿಕಾರಿಗಳ ಬಳಿ ಹೀಗೇಕೆ ಎಂದು ವಿಚಾರಿಸಿದಾಗ ಸ್ಥಳೀಯವಾಗಿ ಕಾಯಂ ಹುದ್ದೆಯನ್ನ ಕೇಳುತ್ತಿರೋದ್ರಿಂದ ಇಂಜಿನಿಯರ್ ಹುದ್ದೆ ಖಾಲಿ ಇರುವುದಾಗಿ ಜಿಲ್ಲಾಧಿಕಾರಿ ತಿಳಿಸಿದ್ರು. ಹೊನ್ನಾವರ ಪಟ್ಟಣದಲ್ಲಿ ರಸ್ತೆ ದುಸ್ಥಿತಿಗೂ ಪಟ್ಟಣ ಪಂಚಾಯತ್ನಲ್ಲಿ ಅನುದಾನವಿಲ್ಲ ಎಂದು ಹೇಳಿದ ಶಾಸಕ ದಿನಕರ್ ಶೆಟ್ಟಿ, ಮುಖ್ಯಮಂತ್ರಿ ವಿಶೇಷ ಅನುದಾನದಡಿ ತಂದಿರುವ 1 ಕೋಟಿ ರೂಪಾಯಿಯನ್ನ ರಸ್ತೆ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿಗೆ ಸಲಹೆ ನೀಡಿದ್ರು. ಪ್ರಭಾತ್ ನಗರ್ ಮತ್ತು ಮೇಲ್ಗಡೆ ದೊಡ್ಡ ಹೊಂಡ ಬಿದ್ದಿದೆ ಸರ್. ಹೋಗ್ಲಿಕ್ಕೆ ಬೇಜಾರು ಅನಿಸ್ತಾ ಇದೆ ಟೌನ್ ನಲ್ಲಿ. ಅಷ್ಟು ದೊಡ್ಡ ಹೊಂಡ ಇದೆ. ಟೌನ್ ಯಾರು? ಪಟ್ಟಣ ಪಂಚಾಯತ್. ಮತ್ತೊಂದು ಏನಾಗಿದೆ ಅಂದ್ರೆ ಸರ್, ಒಂದು ಇಂಜಿನಿಯರ್ 4 ಕಡೆ ಕೆಲಸ ಮಾಡ್ಬೇಕು ಸರ್. ಒಂದೇ ಇಂಜಿನಿಯರ್ ಜೈ ಕುಮಟಾ ಪುರಸಭೆ, ಹೊನ್ನಾವರ ಪಟ್ಟಣ ಪಂಚಾಯತ್, ಮತ್ತೆ ಅಂದ್ರೆ ಮಂಕಿ ಅಲ್ಲ, ಮಂಕಿ ಇಲ್ಲ ಈಗ. ಇದು ಒಂದು ಸ್ವಲ್ಪ ಒಂದು ಜೈ ಕೊಡ್ಬೇಕು ಸರ್. ಒಬ್ಬೊಬ್ಬರ ಹತ್ರ ಆಗುದಿಲ್ಲ ಸರ್. ಹೊನ್ನಾವರ ಟೌನ್ ಅವರು ನೋಡಿಲ್ಲ ಸರ್ ಆ ರಸ್ತೆ. ಇಲ್ಲ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಒಂದು ಅಡ್ಮಿನಿಸ್ಟ್ರೇಟಿವ್ ಪೀರಿಯಡ್ ಇರೋದು, ಇವಾಗ ಅಪ್ರೂವ್ ಮಾಡಿ ಮಾಡಿಸ್ಬೋದು. ಇಲ್ಲ ಸರ್, ಮುನ್ಸಿಪಲ್ ಫಂಡಲ್ಲೇ ಮಾಡಿಸ್ಬೋದು. ಮುನ್ಸಿಪಲ್ ಫಂಡಲ್ಲೇ ಇಲ್ಲ, ಮುನ್ಸಿಪಲ್ ಎಲ್ಲಿದೆ ಕುಮಟಾದಲ್ಲಿ ಸ್ವಲ್ಪ, ಹೊನ್ನಾವರದಲ್ಲಿ ಇಲ್ಲ. ನೀವೇನು ನೋಡ್ತಿದ್ರಿ ಕೇಳಿದ್ರೆ ಚೀಫ್ ಆಫೀಸರ್ ಎಲ್ಲಿ ಹೊನ್ನಾವರದಲ್ಲಿ ಇದೆಯಂದ್ರೆ ದುಡ್ಡು ಮುನ್ಸಿಪಲ್ ಫಂಡ್ ಇಲ್ಲ ಸರ್. ಮತ್ತೆ ನೀವು ನೋಡೋದಿಲ್ಲ ಅಂತ ಆಯ್ತು. ಕಲೆಕ್ಷನ್ ಮಾಡ್ಬೇಕು ಸರ್. ಕಲೆಕ್ಷನ್ ಹೆಂಗ್ ಕಲೆಕ್ಷನ್ ಮಾಡಬೇಕು? ಎಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ಎಲ್ಲದು. ಮತ್ತೆ ಹೈಯೆಸ್ಟ್ ಬಿಲ್ಡಿಂಗ್ ಇದಾವೆ ನಿಮ್ದು ಗುಡ್ಡದ ಮೇಲೆ, ದೊಡ್ಡ ಬಿಲ್ಡಿಂಗ್. ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಆ ಟ್ಯಾಕ್ಸ್ ಇಂದ ಹೊನ್ನಾವರ ಮುನ್ಸಿಪಾಲಿಟಿಗೆ ಏನು ಬ್ಯಾಲೆನ್ಸ್ ಇಲ್ಲ. ಕುಮಟಾದಲ್ಲಿ ಸ್ವಲ್ಪ ಇತ್ತು, ಅದನ್ನು ಯೂಸ್ ಮಾಡಿದ್ದೇನೆ. ಮತ್ತೆ ನಾನು MLA ಬ್ಯಾಲೆನ್ಸ್ ಅಲ್ಲಿ ಎಲ್ಲ ರೋಡ್ ಮಾಡ್ತಾ ಇದ್ದೇನೆ. ಏನ್ ಮಾಡಿದೆ? ಕೈ ಮುಗಿದು ಏನು ಸೊಲ್ಯೂಷನ್ ಏನು ಹೇಳಿ ಸಾಗರ ಹೇಳಿ ಕೊಡಿಸ್ಲಿಕ್ಕೆ ಹೇಳಿ. ಫಂಡಲ್ಲೇ ಮಾಡ್ಕೋಬೇಕು ಸರ್. ಗ್ರ್ಯಾಂಟ್ಸ್ ಬರೋವಾಗ ಸ್ಪೆಸಿಫಿಕ್ ಗ್ರ್ಯಾಂಟ್ ಇದಕ್ಕೆ ರೋಡ್ಸ್ಗೆ ಅಂತ ಬಂದಾಗ ಆ ಫಂಡಲ್ಲೇ ಅದಕ್ಕೆ. ವೇದಿಕೆಯಲ್ಲಿ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್, ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್, ಗ್ಯಾರಂಟಿ ಯೋಜನಾ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಶ್ ಶಶಿ ಉಪಸ್ಥಿತರಿದ್ದರು. ಅಧಿಕಾರಿಗಳ ಸಭೆ ನಡೆದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರಿ ಶಾಲೆಗಳು ದುಸ್ಥಿತಿಯಲ್ಲಿದೆ, ಪ್ಲಾಸ್ಟಿಕ್ ಹೊದಿಕೆ ಮಾಡಲಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಶಾಲೆಗಳು ಸುಸ್ಥಿತಿಯಲ್ಲಿರಬೇಕು, ಪ್ಲಾಸ್ಟಿಕ್ ಹೊದಿಕೆ ಮಾಡಿದಂತ ಶಾಲೆಗಳ ಮಾಹಿತಿ ಪಡೆದು ರಿಪೇರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇನೆ. ಹೊಸ ಕಟ್ಟಡಕ್ಕೆ ಸಮಯಾವಕಾಶ ಬೇಕು ಎಂದರು. ಕಾಂಟ್ರಾಕ್ಟರ್ ಅವರ ಮಾಡಿದಾರ, ಬೇರೆದವ್ರ ಕಡೆಯಿಂದ ಪ್ಲಾನ್ ಮಾಡಿಸ್ಕೊಂಡು ನೀವು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಸರ್? ಅದು ಡಿಪೂಟ್ ಇರುತ್ತೆ ಸರ್. ಡಿಪೂಟ್ ಅಲ್ಲಿ ಅವರೇ ಮಾಡ್ತಾರೆ. ಕನ್ಸಲ್ಟೆಂಟ್ ತಗೊಂಡು ಆ ಕಾಂಟ್ರಾಕ್ಟರ್ದ ಕನ್ಸಲ್ಟೆಂಟ್ ಇದೆಯೋ ಅಥವಾ ಬೇರೆ ಕನ್ಸಲ್ಟೆಂಟ್ ತಗೊಂಡು ನೀವು ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಅವ್ರದೇ ಇದೆ. ಅವ್ರದೇ ಸ್ವಂತ ಇದೆಯಾ? ಅವರೇ ರೆಡಿ ಮಾಡ್ಕೊಂಡಿದ್ದಾರೆ ಸರ್. ಅವರು ಡಿಸೈನ್ ಎಲ್ಲ ಅವರು ಮಾಡ್ಕೊಂಡಿದ್ದಾರೆ. ಡಿಪೂಟ್ ಇದೆ ಸರ್. ನಿಮಗೆ ಗೊತ್ತಿದ್ರೆ ಗೊತ್ತಿರಲಿಲ್ಲ ಅಂದರೆ ನಾನು ತಿಳ್ಕೊಂಡು ಹೇಳ್ತೀನಿ. ಇದನ್ನೆಲ್ಲ ಮಾಡಲಿಕ್ಕೆ ಕನ್ಸಲ್ಟೆಂಟಿಗೆ ಕೊಟ್ಟಿರ್ತಾರೆ, ನಿಮಗೆ ಗೊತ್ತಿದೆ. ಕನ್ಸಲ್ಟೆಂಟ್ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರ ಕಡೆ ಕನ್ಸಲ್ಟ್ ಮಾಡಿ ಇದನ್ನು ಸ್ಪಾಟ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಆಯಿತು ಇಲ್ಲೋ ಅಂತ. ಯಾಕಂತಂದ್ರೆ ನೋಟು ಹೆಡ್ಡು ಆಮೇಲೆ ಲೊಕೇಶನ್ ಎಲ್ಲರೂ ಮಾಡಿರ್ತಾರೆ ಡಿಸೈನ್. ಅದನ್ನು ಅವ್ರ ಜೊತೆ ಕನ್ಸಲ್ಟ್ ಮಾಡ್ಬೋದು.
ಆ ಜಾಗ ಶಿಫ್ಟ್ ಮಾಡ್ಲಿಕ್ಕೆ ನಡೀತಿದ್ರೆ ಇದರ ಲೇಬರ್ ಮಾಡೋಕ್ಕಾಗಿದ್ರೆ ಇಮಿಡಿಯೇಟ್ ಶಿಫ್ಟ್ ಮಾಡ್ಕೊಡ್ರಿ, ಮಾಡ್ಬೋದು. ಇನ್ನು ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಮಹಾರಾಷ್ಟ್ರದವ್ರದ್ದು ಪರ್ಮಿಷನ್ ಗೊತ್ತು, ಇವರು ಈಸಿಯಾಗಿ 6 ವರ್ಷ ಯೂನಿವರ್ಸಿಟಿ ಅವಧಿ ಮುಗಿದ್ರು ಅದು ಅದರಲ್ಲಿ ನೀವು ಆಯ್ತು. ಹುಲಿ ಏಜ್ ಮೂಡಿದಾವ ಅಂದ್ರೆ 3 ವಯಸ್ಸು ಅದೇ. ಈಗ ನೀವು ಫಸ್ಟ್ ಕನ್ಸಲ್ಟೆಂಟ್ ಕರೆದು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ, ಮಾಡಬಹುದು ಅಂತ ಹೇಳಿದ್ರೆ ಚೇಂಜ್ ಮಾಡ್ಕೊಂಡು ಶುರು ಮಾಡೋದು. ನೀವು ಮಾಡಿದ್ರೆ ನೀವಾಗಿ ಸರ್ ಪ್ಲಾಸ್ಟಿಕ್ ಅದಕ್ಕೇನೋ ಮೇಲ್ತೆ ಅವನಿಗೆ ಪ್ಲಾಸ್ಟಿಕ್ ಹಾಕಿದ್ದಾರೆ. ಕೆಲ ಶಾಲೆಗಳು ಕಟ್ಟಡ ಬೀಳು ಹಂತದಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದ್ದಾರೆ. ಹಂಚಿನ ಮೇಲೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ್ದಾರೆ. ಕಟ್ಟಡ ಬೀಳುವಂಥ ಸ್ಥಿತಿಗತಿನೂ ಇದೆ. ರಿಪೇರಿ ಆಗ್ತಾ ಇಲ್ಲ, ಹೊಸ ಕೊಠಡಿ ಮಂಜೂರು ಆಗ್ತಾ ಇಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕನ್ನಡ ಶಾಲೆಗಳು ದುಸ್ಥಿತಿಯಲ್ಲಿ ಓಕೆ. ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಮ್ಮ ಜೊತೆಗೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಅಧಿಕಾರಿಗಳು, ಇವತ್ತು 2 ದಿವಸದ ಮಟ್ಟಿಗೆ ನಾನು ಈ ಜಿಲ್ಲೆಗೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಬಗ್ಗೆ ವೀಕ್ಷಣೆ ಮಾಡಿಕೊಂಡು ತುರ್ತಾಗಿ ತಗೋಬೇಕಾಗಿರ್ತಕ್ಕಂಥ ಕ್ರಮದ ಬಗ್ಗೆ ಸರ್ಕಾರದ ಒಂದು ವರದಿಯನ್ನು ಕೊಡೋಕ್ಕೋಸ್ಕರ ನಾನು ಬಂದಿದ್ದೆ. ಕುಡಿ ನೀರು ಇರ್ಬೋದು, ಬೆಳೆ ಹಾನಿ ಇರ್ಬೋದು, ಅತಿವೃಷ್ಟಿಗೆ ಸಂಬಂಧಪಟ್ಟದ್ದು ಮತ್ತು ಅನಾವೃಷ್ಟಿಗೆ ಸಂಬಂಧಪಟ್ಟದ್ದು. ಇದು ಶಾರ್ಟ್ ಟರ್ಮ್. ಈ ಶಾರ್ಟ್ ಟರ್ಮ್ ತಕ್ಷಣಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಒಂದು ಸರ್ಕಾರ ಆದಮೇಲೆ ಅದನ್ನು ಕೆಳಗಡೆ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಖುದ್ದಾಗಿ ಅದನ್ನು ನೋಡಿಕೊಂಡು ಸರ್ಕಾರದ ಪರಿಹಾರ ಕೊಡ್ತಕ್ಕಂಥದ್ದೊಂದು ನಮ್ಮ ಕರ್ತವ್ಯ ಮತ್ತು ಸರ್ಕಾರದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಅರಿತುಕೊಂಡು ಇವತ್ತು ಮುಖ್ಯಮಂತ್ರಿಗಳು ಇವತ್ತು ನಮ್ಮನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾರೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅನೇಕ ಬೇರೆ ಬೇರೆ ಸಮಸ್ಯೆಗಳನ್ನು ನಮಗೆ ಗಮನಕ್ಕೆ ತಂದಿದೆ. ಅದರ ಜೊತೆಗೆ ಶಾಲಾ ಕಟ್ಟಡಗಳಿರ್ಬೋದು, ಕುಡಿ ನೀರಿಂದ ಇರ್ಬೋದು, ರಸ್ತೆಗಳಿರ್ಬೋದು, ಸ್ಲೈಡಿಂಗ್ ಕೇಸಸ್ ಇರ್ಬೋದು, ಹಳೆಯ ಮನೆಗಳನ್ನು ಕೊಚ್ಚಿ ಹೋಗಿರ್ತಕ್ಕಂಥದ್ದು, ಅನೇಕ ಸಮಸ್ಯೆಗಳನ್ನು ಇವತ್ತು ನಮ್ಮ ಗಮನಕ್ಕೆ ಬಂದಿದ್ದಾರೆ. ಅದನ್ನು ಸೂಕ್ಷ್ಮವಾಗಿ ಎಲ್ಲವೂ ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. ಅದರ ವರದಿಯನ್ನು ಸರ್ಕಾರಕ್ಕೆ ಕೊಡಿಸ್ತೀವಿ. ಇದು ಅನೇಕ 31 ಜಿಲ್ಲೆಗಳಿಗೆ ಒಬ್ಬೊಬ್ಬರು ಸಚಿವರನ್ನು ನಿಯುಕ್ತಿ ಮಾಡಿ ಕಳಿಸಿರ್ತಕ್ಕಂಥದ್ದು. ಇನ್ನೂ ಅನೇಕರಿಗೆ ಪೋರ್ಟ್ಫೋಲಿಯೋಗಳು ಕೊಡಬೇಕು. 2 ದಿವಸದಲ್ಲಿ ಪೋರ್ಟ್ಫೋಲಿಯೋ ಅಲಾಟ್ಮೆಂಟ್ ಇದೆ. ಸಂಬಂಧಪಟ್ಟಂಥ ಯಾವ್ಯಾವ ಸಚಿವರು ಇರ್ತಾರೆ ಅವರಿಗೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ವಿಂಗಡಣೆ ಮಾಡಿ ಅವರಿಗೆ ವರದಿಗಳನ್ನು ಕೊಟ್ಟು ಅದರಲ್ಲಿ ಅನುಷ್ಠಾನಕ್ಕೆ ತರುವಂಥದ್ರಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತಕ್ಕಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಹಾನಿಯ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿ ಮುಖ್ಯಮಂತ್ರಿಗೆ ವರದಿ ಸಲ್ಲಿಸಲಾಗುವುದು ಎಂದು ಉತ್ತರ ಕನ್ನಡ ಜಿಲ್ಲಾ ಹಂಗಾಮಿ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಅತಿವೃಷ್ಟಿ ಬರ ಕುರಿತ ಪರಿಶೀಲನಾ ಸಭೆ ನಂತರ ಪತ್ರಕರ್ತರ ಜೊತೆ ಮಾತನಾಡಿ, ಜಿಲ್ಲೆಯ ಎಲ್ಲಾ ಶಾಸಕರಿಂದ ಮತ್ತು ಅಧಿಕಾರಿಗಳಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಾಗಿರುವ ಬೆಳೆ ಹಾನಿ ಮತ್ತು ಇತರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದು ಪರಿಹಾರ ಒದಗಿಸುವ ಕಾರ್ಯ ಮಾಡಲಾಗುವುದು. ಅಡಿಕೆ ಗಿಡಗಳಿಗೆ ಬಾಧಿಸುತ್ತಿರುವ ಎಲೆ ಚುಕ್ಕಿ ರೋಗ, ಕೊಳೆ ರೋಗಗಳನ್ನ ತಡೆಗಟ್ಟುವ ಕುರಿತು ತಜ್ಞರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದಾಗಿರುವ ಸಮಸ್ಯೆಗಳಿಂದ ರೈತರಿಗೆ ಆರ್ಥಿಕವಾಗಿ ನಷ್ಟವಾಗಿದ್ದು, ರೈತರಿಗೆ ತುರ್ತಾಗಿ ಪರಿಹಾರ ಒದಗಿಸುವ ಕಾರ್ಯವಾಗಬೇಕಾಗಿದೆ ಹಾಗೂ ಮುಂದಿನ ದಿನದಲ್ಲಿ ಅಲ್ಪಾವಧಿ, ಮಧ್ಯಂತರ ಹಾಗೂ ದೀರ್ಘಾವಧಿ 3 ಹಂತದಲ್ಲಿ ಪರಿಹಾರ ಒದಗಿಸುವ ಕಾರ್ಯ ಮಾಡಲಾಗುವುದು ಎಂದರು. ಪ್ರಮುಖವಾಗಿ 2 ವಿಷಯಗಳು, ಅತಿವೃಷ್ಟಿ ಮತ್ತು ಅನಾವೃಷ್ಟಿ. 2 ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ನಾವು ಮಾಹಿತಿಗಳನ್ನು ಪಡ್ಕೊಂಡಿದ್ದೀವಿ. ಪೂರಕವಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಗಳನ್ನು ಕೂಡ ನಮ್ಮ ಶಾಸಕರು ಕೂಡ ಈ ಸಭೆಯಲ್ಲಿ ನಮಗೆ ಮಾಹಿತಿಯನ್ನು ಒದಗಿಸಿಕೊಂಡಿದ್ದಾರೆ. ಇವತ್ತು ಸಾಯಂಕಾಲದವರೆಗೆ ಮತ್ತು ನಾಳೆ ಸಾಯಂಕಾಲದವರೆಗೆ 6 ಕ್ಷೇತ್ರದ ಅಧ್ಯಯನವನ್ನು ಮುಗಿಸಿಕೊಂಡು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಸ್ಥಳಗಳಿಗೆ ಭೇಟಿ ಕೊಟ್ಟು ಪ್ರತ್ಯಕ್ಷ ಆಗಿರತಕ್ಕಂಥ ಸಂದರ್ಭಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಅದನ್ನು ವೀಕ್ಷಣೆ ಮಾಡಿ ಈ ವರದಿಯನ್ನು ತಗೊಂಡು ತಕ್ಷಣಕ್ಕೆ ಏನೇನು ಪರಿಹಾರವನ್ನು ಕೊಡಬೇಕು, ಅತಿವೃಷ್ಟಿ ಆಗಿರ್ತಕ್ಕಂಥ ಕಾರ್ಯಗಳಿಗೆ ಮತ್ತು ಅನಾವೃಷ್ಟಿಗಳಾಗಿರ್ತಕ್ಕಂಥ ಕಾರ್ಯಗಳಿಗೆ ಏನು ಕ್ರಮ ತಗೋಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೂ ಕೂಡ ಒಬ್ಬೊಬ್ಬರ ಸಚಿವರನ್ನ ನಿಯುಕ್ತಿ ಮಾಡಿ ಇವತ್ತು ನನಗೆ ಈ ಜಿಲ್ಲೆಗೆ ಕಳಿಸಿಕೊಟ್ಟಿದ್ದಾರೆ. ಇದನ್ನು ನಾನು ನಮ್ಮೆಲ್ಲ
ಪಕ್ಷಾತೀತವಾಗಿ ಎಲ್ಲ ಶಾಸಕರು ಒಳಗೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ನಾವು ಮಾಹಿತಿಗಳನ್ನು ಪಡ್ಕೊಂಡು ಇದಕ್ಕೆ ಪರಿಹಾರವನ್ನು ಕೊಡಲಿಕ್ಕೆ ನಾವು ಪಕ್ಷಾತೀತವಾಗಿ ಎಲ್ಲ ಶಾಸಕರ ಕ್ಷೇತ್ರದಲ್ಲಿ ಭೇಟಿ ಕೊಡ್ತೀವಿ. ಅವ್ರ ಮಾಹಿತಿಗಳನ್ನು ಪಡ್ಕೊಳ್ತೀವಿ, ಅಧಿಕಾರಿಗಳ ಮಾಹಿತಿಗಳನ್ನು ಪಡ್ಕೊಳ್ತೀವಿ. ಸುಮಾರು 4 ಜನ ಮತ್ತು ವಿಧಾನ ಪರಿಷತ್ ಸದಸ್ಯರು ಇವತ್ತು ಭಾಗಿಯಾಗಿದ್ದಾರೆ. ನಾಳೆ ನಮ್ಮ ಹಿರಿಯ ನಾಯಕರು ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರು ನಾಳೆ ಬೆಳಗ್ಗೆ ಬೆಂಗಳೂರಿನಲ್ಲಿದ್ದರೆ ಅವರು ನಾಳೆ ಬರ್ತಾರೆ. ಮಾಜಿ ಮಂತ್ರಿಗಳು ಮತ್ತು ಶಾಸಕರಾಗಿರ್ತಕ್ಕಂಥವರು ಅವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕುಮಟಾದಲ್ಲಿ ಒಂದು ಯಾವುದೋ ಒಂದು ಆರಾಧನಾ ಕಾರ್ಯಕ್ರಮ ಇದೆ. ಪೂರ್ವ ನಿಯೋಜಿತವಾಗಿರ್ತಕ್ಕಂಥದ್ದು ಬೆಳಗ್ಗೆ ನನಗೆ ಫೋನ್ ಮುಖಾಂತರ ನಡೆಸಿ ಆ ಕಾರ್ಯಕ್ರಮದ ಮೇಲೆ ನಮ್ಮ ಜೊತೆ ಬರಲಿಕ್ಕೆ ಅವರಿಗೆ ಅವಕಾಶ ಇದೆ. ಅವರು ಮಾಡಿರ್ತಕ್ಕಂಥದ್ದು ಅದನ್ನು ಒಂದು ಗಮನಕ್ಕೆ ತಂದಿದೆ. ಯಾಕಂದರೆ ಮೂರ್ತಿ ಕೇಳತಕ್ಕಂಥ ಪ್ರಶ್ನೆಗಳನ್ನು ನನಗೆ ಗೊತ್ತಾಗುತ್ತೆ. ಅವರು ಕೂಡ ನನಗೆ ಫೋನ್ ಮುಖಾಂತರ ಮಾತನಾಡಿದ್ದಾರೆ. ಅವ್ರದೇ ಇರತಕ್ಕಂಥ ಒಂದು ಪೂಜಾ ಸಮಾರಂಭ ಇರೋದ್ರಿಂದ ಅವರು ದೇವಿಯ ಒಂದು ಜಾತ್ರೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಸೆನ್ಸಿಟಿವ್ ವಿಷಯ ಇರೋದರಿಂದ ಕೂಡ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅಲ್ಲಿದ್ದಾರೆ, ಶಾಸಕರು ಕೂಡ ಅಲ್ಲಿದ್ದಾರೆ. ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನಾನೇ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೀನಿ. ನಾಳೆ ಪೂರ್ಣ ಮುಗಿದ ಮೇಲೆ ಮತ್ತೊಮ್ಮೆ ನಮಗೆ ನಿಮಗೆಲ್ಲರಿಗೂ ಕೂಡ ಒಂದು ಮನವರಿಕೆ ಮಾಡ್ತಕ್ಕಂಥ ಟ್ರೀಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ನಿಮ್ಮೆಲ್ಲರೂ ಸಹಕಾರ ಇರಲಿ. ನಿಮಗೆ ಇರ್ತಕ್ಕಂಥ ಏನಾದರೆ ನಮಗೆಲ್ಲರಿಗೂ ಮಿಗಿಲಾಗಿ ನಿಮಗೇನಾದರೆ ಆಗಿರ್ತಕ್ಕಂಥ ತೊಂದರೆಗಳನ್ನು ನಾನು ಗಮನಕ್ಕೆ ತಂದರೆ ಅದನ್ನು ಕೂಡ ಅದರಲ್ಲಿ ನಾನು ಸೇರಿಸಿಕೊಳ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಥ್ಯಾಂಕ್ ಯು. ಜಿಲ್ಲೆಯ ಎಲ್ಲಾ ಶಾಸಕರನ್ನ ಒಳಗೊಂಡ ಪಕ್ಷಾತೀತವಾಗಿ ಪ್ರತಿಯೊಂದು ಕ್ಷೇತ್ರದ ಕುರಿತು ಮಾಹಿತಿ ಪಡೆದು ಆಗಿರುವ ಸಮಸ್ಯೆಯ ಕುರಿತು ವಿವಿಧ ಪ್ರದೇಶಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವರದಿ ನೀಡಿ ಸೂಕ್ತ ಪರಿಹಾರ ಒದಗಿಸಲು ಮನವಿ ಮಾಡಲಾಗುವುದು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಅವರು ನಡೆಸಿದ್ದ ಸಭೆಯಲ್ಲಿ ತಮ್ಮ ಕ್ಷೇತ್ರಗಳ ಸಮಸ್ಯೆಯನ್ನ ಶಾಸಕರು ಸಚಿವರ ಬಳಿ ಹೇಳಿಕೊಂಡರು. ಸಭೆಯಲ್ಲಿ ಶಾಸಕರುಗಳಾದ ಸತೀಶ್ ಸೈಲ್, ಭೀಮಣ್ಣ ನಾಯ್ಕ್, ಶಿವರಾಮ್ ಹೆಬ್ಬಾರ್, ದಿನಕರ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹಾಗೂ ಜಿಲ್ಲೆಯ ಎಲ್ಲಾ ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರರು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. 2 days ಪೂರ್ತಿ 6 ಕ್ಷೇತ್ರಕ್ಕೆ ಭೇಟಿ ಅಗ್ರಿಕಲ್ಚರ್ ಕ್ರಾಪ್ ಲಾಸ್ ಆಗಿರ್ತಕ್ಕಂಥದ್ದು, ಅತಿವೃಷ್ಟಿಗಾಗಿರ್ತಕ್ಕಂಥದ್ದು ಮತ್ತು ಅನಾವೃಷ್ಟಿಗಾಗಿರ್ತಕ್ಕಂಥದ್ದು, ಬೆಳೆ, ರಸ್ತೆ, ಕುಡಿ ನೀರು ಮತ್ತು ಎಸ್ಕಾಮ್ ಅದು ವೈರ್ ಇರ್ಬೋದು, ಕಂಪ್ಲೀಟ್ ಇರ್ಬೋದು, DG ಬಿಟ್ಟಿರ್ಬೋದು, ತುರ್ತು ಯಾವ್ಯಾವ ಕಾರ್ಯಗಳನ್ನು ಮಾಡಬೇಕಾಗಿದೆ ಅಂಥದ್ದಕ್ಕೆ ನಾವು ಪ್ರತ್ಯಕ್ಷ ಭೇಟಿಯಾಗಿ ಅದರಲ್ಲಿ ಸ್ಥಳೀಯವಾಗಿ ಸೂಚನೆಯನ್ನು ಕೊಟ್ಟು ಪರಿಹಾರಕ್ಕೆ ಸೂಚನೆ ಕೊಡ್ತೀವಿ. ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗ್ತಕ್ಕಂಥದ್ದು ವರದಿ ತಗೊಂಡೋಗಿ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ಕೊಂಡು ತೀರ್ಮಾನ ಕೊಡ್ತೀವಿ. ಸರ್, ಈ ಘಟಕದಲ್ಲಿ ತೋಟಗಾರಿಕಾ ಬೆಳೆ ಮುಖ್ಯವಾಗಿ ಅಡಿಕೆಗೆ ಹವಾಮಾನ ಆಧಾರಿತ ಬೆಳೆ ಈಗ ಚರ್ಚೆ ಆಗಿದೆ, ಅದನ್ನು ಮನವರಿಕೆ ಮಾಡಿದ್ದಾರೆ. ಅದು ಚಿಕ್ಕಿ ರೋಗ ಇರ್ಬೋದು, ಅದು ಭತ್ತಕ್ಕೆ ಇರ್ಬೋದು, ಅಡಿಕೆ ಇರ್ಬೋದು, ಆಮೇಲೆ ಈರುಳ್ಳಿಗೆ ಬಂದಿರತಕ್ಕಂಥದ್ದು ರೋಗದ ಬಗ್ಗೆನೂ ಚರ್ಚೆ ಆಗಿದೆ. ಅವಕ್ಕೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸೈಂಟಿಸ್ಟ್ ಜೊತೆಗೆ ನಾವು ಮಾತಾಡ್ತೀವಿ. ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ತೆಂಗು ಇರ್ಬೋದು. ನಂದು ಅಡಿಕೆ ಇದೆ, ತೆಂಗು ಇದೆ, ನನಗೂ ಕಬ್ಬು ಇದೆ, ಭತ್ತನೂ ಬೆಳಿತೀವಿ. ಆಮೇಲೆ ದ್ರಾಕ್ಷಿ ಇದೆ, ದಾಳಿಂಬೆ ಇದೆ. ನಾನು ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ರಾಜಕಾರಣಿ ಇರೋದ್ರಿಂದ ಇಂಥೆಲ್ಲ ಸಮಸ್ಯೆಗಳು ಖುದ್ದಾಗಿ ನನಗೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಗೊತ್ತಿದೆ, ಕೆಪಾಸಿಟಿನೂ ಇದೆ. ಅದಕ್ಕೆ ಪರಿಹಾರ ಏನು ತಗೋಬೇಕು ಅನ್ನೋದು ಅದನ್ನು ನಾನು ಮಾಡ್ತೀನಿ. ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಒಂದು. ಮುಂದಿನ ದಿನಮಾನದಲ್ಲಿ ಖಾಯಂ ತರೀಕವಾಗಿ ಯಾರು ಉಸ್ತುವಾರಿಗಳು ಮಂತ್ರಿಗಳು ಬರ್ತಾರೋ ಅದನ್ನೆಲ್ಲನೂ ಅವರಿಗೆ ಮನವರಿಕೆ ಮಾಡಿಕೊಂಡು ಅದಕ್ಕೆ ಸಂಪೂರ್ಣ ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್, ಶಾರ್ಟ್ ಟರ್ಮ್ 3 ಹಂತದಲ್ಲಿ ಕೆಲಸವನ್ನು ಮಾಡ್ತೀವಿ. ಈಗ ನಾನು ಬಂದಿರತಕ್ಕಂಥದ್ದು ಶಾರ್ಟ್ ಟರ್ಮ್ ಸೊಲ್ಯೂಷನ್. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು.
ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.